ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಇವತ್ತು ನ್ಯೂ ಇಯರ್ಗೆ ಅಂತ ಹೇಳಿ ನಾನು ಬೇಕ್ರಿನಲ್ಲಿ ಪೇಸ್ಟ್ರೀಸ್ನ ರೆಡಿ ಮಾಡ್ತಾರೆ ಅಲ್ವಾ, ಅದೇ ಥರ ನಾನಿವತ್ತು ಮನೇಲೇ ಪೇಸ್ಟ್ರಿನ ರೆಡಿ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ಐಟಮ್ಸ್ ಇದೆ ಅಂತ ಅನಿಸಿದ್ರೆ ಆರಾಮವಾಗಿ ನಾವು ನಮ್ಮ ಮನೇಲಿ ಯಾವುದೇ ಒಂದು ಮಕ್ಕಳು ಬರ್ತ್ಡೇಸ್ ಇರ್ಬೋದು, ನಮ್ಮ ಮನೇಲಿ ಆಗುವಂಥ ಯಾವುದೇ ಒಂದು ಬರ್ತ್ಡೇ ಇರ್ಬೋದು, ನಾವು ಮನೆಯಲ್ಲೇ ಬೇಕ್ರಿನಲ್ಲಿ ಸಿಗೋದಕ್ಕಿಂತನೂ ತುಂಬಾ ರುಚಿಯಾದ ಪೇಸ್ಟ್ರಿನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಸ್ನೇಹಿತರೆ, ಯಾವ ರೀತಿ ಮಾಡೋದು ಅಂತ ಹೇಳಿ ನಾನಿವತ್ತು ತಿಳಿಸ್ಕೊಡ್ತೀನಿ. ಹಾಗೆಯೇ ಇವತ್ತು ನಾನಿಲ್ಲಿ 1 kg ಪೇಸ್ಟ್ರಿ ಕೇಕ್ನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದು ಬಂದು ನಿಮಗೆ ಕಾಣಿಸ್ತಾ ಇರ್ಬೋದು ಕಪ್ ಮೆಷರ್ಮೆಂಟು. ಇದು 1/2 ಕಪ್ ಇದೆ ನೋಡಿ. 1/2 ಅಂತಂದರೆ ಇದು ನಮಗೆ 1/2 ಕಪ್ ಲೆಕ್ಕದಲ್ಲಿ ಬರುತ್ತೆ. ಸೊ ಈ ಕಪ್ಪಲ್ಲಿ ನಾನು 2 ಕಪ್ ಹಾಕ್ಕೋತೀನಿ ಮೈದಾನ. 2 ಕಪ್ ಹಾಕ್ಕೊಂಡ್ರೆ ಅದು ನಮಗೆ 1 ಕಪ್ಗೆ ಮೆಷರ್ಮೆಂಟ್ ಬರುತ್ತೆ. ಯಾಕಂದರೆ ಇದು ನನಗೆ 1/2 ಕಪ್ ಮೆಷರ್ಮೆಂಟ್ ಇರೋದ್ರಿಂದ ಕಪ್ಪು, ಇದರಲ್ಲಿ ನಾನು 2 ಕಪ್ ಮೈದಾನ ಹಾಕ್ಕೋತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ 1 ಕಪ್ ಹಾಕ್ಕೋತಾ ಇದ್ದೀನಿ. ಈಗ ಇನ್ನೂ 1 ಕಪ್ ಹಾಕ್ಕೊಂಡ್ರೆ ನಮಗೆ ಅಲ್ಲಿಗೆ 1 ಕಪ್ ಆಗುತ್ತೆ. ಕಪ್ನ ಅಳತೆನ ಸ್ನೇಹಿತರೆ ನಾವು ಈ ರೀತಿ ತೊಗೋಬೇಕಾಗತ್ತೆ. ತುಂಬ ಈ ರೀತಿಯೆಲ್ಲ ಕೂರಿಗೆಲ್ಲ ಮಾಡಿ ತೊಗೊಳ್ಳೋದು ಬೇಡ. ಈ ಥರ ತಲೆ ಒಡೆದು ಅಂತಾರಲ್ಲ, ಆ ರೀತಿಯಾಗಿ ನಾವು 2 ಕಪ್ಪು ಮೈದಾನ ಹಾಕ್ಕೋಬೇಕಾಗುತ್ತೆ. 1 kg ಕೇಕ್ಗೆ ನಾವು 1 ಕಪ್ಪು ಮೈದಾನ ಹಾಕ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದ್ದೀನಿ, ಇದು 1/2 ಕಪ್ ಮೆಷರ್ಮೆಂಟ್ ಇರೋದ್ರಿಂದ ಇಲ್ಲಿ ನಾನು 2 ಕಪ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಕೋಕೋ ಪೌಡರ್ ಸ್ನೇಹಿತರೆ. 1/4 ಕಪ್ಪಲ್ಲಿ ಕೋಕೋ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಕೋಕೋ ಪೌಡರ್ನ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಚಾಕ್ಲೇಟ್ ಫ್ಲೇವರ್ ಕೇಕ್ ಮಾಡ್ಕೋತಾ ಇರೋದ್ರಿಂದ ಕೋಕೋ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ವೆನಿಲಾ ಕೇಕ್ ಮಾಡ್ಕೋತೀರಾ ಅಂತಂದರೆ ಕೋಕೋ ಪೌಡರ್ನ ಸ್ಕಿಪ್ ಮಾಡ್ಕೋಬೇಕಾಗುತ್ತೆ. ಇದೇ ಐಟಮ್ಮೇ ಸ್ನೇಹಿತರೆ, ಕೋಕೋ ಪೌಡರ್ ಮಾತ್ರ ನೀವು ಸ್ಕಿಪ್ ಮಾಡಿಕೊಂಡು ಇದರಲ್ಲೇ ನೀವು ವೆನಿಲಾ ಕೇಕ್ನು ಕೂಡ ಮಾಡ್ಕೋಬೋದು, ವೆನಿಲಾ ಫ್ಲೇವರ್ ಕೇಕ್ನು ಕೂಡ ಮಾಡ್ಕೋಬೋದು. ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. 1/2 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ತೊಗೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೋಡಿ 1/2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ ಸ್ನೇಹಿತರೆ, ರುಚಿಗೋಸ್ಕರ ಹಾಕ್ಕೋತಾ ಇರೋದು. ಬೇಕು ಅಂದರೆ ಹಾಕ್ಕೋಬೋದು, ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದಿಷ್ಟನ್ನು ನಾವು ಜರಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಜರಡಿ ಮಾಡ್ಕೊಂಡಾಗ ಈ ಥರ ಉಂಡೆಗಳು ಬಂದಿದೆ ಅಲ್ವಾ, ಇದನ್ನು ಬೇಕು ಅಂದರೆ ನಾವು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಪುಡಿ ಪುಡಿ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಆಗಲಿ. ಇನ್ನೂ ಮಿಕ್ಕಿದ್ರೆ ಅದನ್ನು ಆಚೆ ಬಿಸಾಕೋಬೇಕಾಗುತ್ತೆ. ನೋಡಿ, ಎಲ್ಲ ಈಗ ಪುಡಿಯಾಗಿ ಕೆಳಗಡೆ ಬಂತು. ಈಗ ಮಿಕ್ಕಿರೋ ಅಂಥದ್ದನ್ನು ನಾನು ಆಚೆ ಹಾಕ್ತೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟೇ ಸಾಕು. ಇಷ್ಟು ಮಿಕ್ಸ್ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಇಲ್ಲಿ ನಾನು ಎಕ್ಸ್ಟ್ರಾ ಇನ್ನೊಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ 1 kg ಕೇಕ್ನ ಮಾಡ್ಕೋಬೇಕಂದ್ರೆ ನಾವು 4 ಮೊಟ್ಟೆನ ತೊಗೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕ್ಯಾಪ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಮೊಟ್ಟೆ ಸ್ಮೆಲ್ ಬಂದುಬಿಡುತ್ತೆ ಸ್ನೇಹಿತರೆ. ಹಾಗಾಗಿ 1 ಕ್ಯಾಪು ವೆನಿಲಾ ಎಸೆನ್ಸ್ನ ಹಾಕ್ಕೋತೀನಿ. ಈಗ ಇದನ್ನೆಲ್ಲ ನಾವು ಬೀಟ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಮನೇಲಿ ಏನಾದರೂ ಈ ರೀತಿ ಬೀಟರ್ ಇಲ್ಲ ಅಂತಂದರೆ 4 ಮೊಟ್ಟೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು
ಅದು ಚೆನ್ನಾಗಿ ನೊರೆ ಬರೋವರೆಗೂ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಬೀಟರ್ ಇದ್ದರೆ ಈ ರೀತಿ ಬೀಟರಲ್ಲಿ ಮಾಡ್ಕೊಳ್ಳಿ. ಯಾವ ಹದಕ್ಕೆ ಮಾಡ್ಕೋಬೇಕು ಅಂತನ ನಾನಿಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಆ ಒಂದು ಹದಕ್ಕೆ ನೀವು ಬೀಟ್ ಮಾಡ್ಕೋಬೋದು, ಇಲ್ಲ ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು. ಸ್ನೇಹಿತರೆ ನೋಡಿ, ಈ ಥರ ಫುಲ್ಲು ನೊರೆಯಾಗಿ ಬರಬೇಕು. ನಾವು ಮಾಡ್ಕೊಂಡಿರೋಂಥ ಬೀಟ್ ಈ ರೀತಿ ಬಂದರೆ ನಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಈಗ ಇದಕ್ಕೆ ನಾನು ಏನು ಹಾಕಬೇಕು ಅಂತ ಹೇಳ್ತೀನಿ. ನಾವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ವೋ ಅದೇ ಕಪ್ಪಲ್ಲಿ ನಾವು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ಇದರಲ್ಲಿ ನಾನು 2 ಕಪ್ ಮೈದಾ ಹಾಕ್ಕೊಂಡಿದ್ದೆ ಅಲ್ವಾ, 1.5 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೋತೀನಿ. ನೀವೇನಾದರೂ ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ ಇನ್ನು 1/4 ಸ್ಪೂನ್ ಹಾಕ್ಕೋಬೋದು. ಈಗ ಇದನ್ನು ನಾವು ಪುಡಿ ಮಾಡ್ಕೋಬೇಕು, ಸಕ್ಕರೆನ ಪುಡಿ ಮಾಡ್ಕೋಬೇಕು. ಕೆಲವರು ಹಾಗೇ ಹಾಕ್ಕೋತಾರೆ. ಹಾಗೆ ಹಾಕಿದ್ರೆ ಸಕ್ಕರೆ ಅಷ್ಟು ಕರಗೋದಿಲ್ಲ, ತುಂಬ ಹೊತ್ತು ನಾವು ಬೀಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗನೂ ಆಗುತ್ತೆ, ಸಕ್ಕರೆನೂ ಕೂಡ ನೀಟಾಗಿ ಚೆನ್ನಾಗಿ ಕರಗುತ್ತೆ. ಈಗ ಮಿಕ್ಸಿಗೆ ಹಾಕ್ಕೊಂಬಂದ್ಬಿಡ್ತೀನಿ. ಇವಾಗ ಪುಡಿ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆನ ಪೂರ್ತಿಯಾಗಿ ಇದಕ್ಕೆ ಸೇರಿಸ್ಕೋತೀನಿ. ಸೇರಿಸ್ಕೊಂಡು ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ನಾವೀಗ ಇದನ್ನ ಬೀಟ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಕಂಪ್ಲೀಟಾಗಿ ಆಗಿದೆ ನೋಡಿ. ಈ ರೀತಿ ನೊರೆಯಾಗಿ ಇರಬೇಕು ಸ್ನೇಹಿತರೆ, ಆವಾಗ ನಮಗೆ ಕೇಕ್ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನೇನು ಕೋಕೋ ಪೌಡರ್ ತೊಗೊಂಡಿದ್ದೆ ಅಲ್ವಾ, ಅದೇ ಕಪ್ಪಲ್ಲೇ 1/4 ಕಪ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಇಲ್ಲಿ ಆಯಿಲ್ನ ಯೂಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಈ ಥರ ಫ್ಲೇವರ್ ಇರೋವಂಥ ಆಯಿಲ್ನ ಯೂಸ್ ಮಾಡಬಾರ್ದು. ಬರೀ ಯಾವುದೇ ಒಂದು ಸನ್ಫ್ಲವರ್ ಆಯಿಲ್ ಆಗಿದ್ರೂ ಪರವಾಗಿಲ್ಲ, ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಈಗ ಆಯಿಲ್ ಹಾಕಿದ ಮೇಲೂ ಕೂಡ ನಾವು ಒಂದ್ಸರಿ ಬೀಟ್ ಮಾಡ್ಕೋಬೇಕು. ತುಂಬ ಹೊತ್ತು ಬೀಟ್ ಮಾಡೋದೇನು ಬೇಡ. ಈಗ 1 ನಿಮಿಷ ಅಥವಾ 1/4 ನಿಮಿಷ ಬೀಟ್ ಮಾಡಿದ್ರೆ ಅಷ್ಟೇ ಸಾಕಾಗುತ್ತೆ. ಈಗ ಬೀಟ್ ಮಾಡಿ ತೋರಿಸ್ತೀನಿ ನೋಡಿ, ಇಷ್ಟು ಬೀಟ್ ಆದರೆ ಸಾಕಾಗುತ್ತೆ. ಈಗ ರೆಡಿಯಾಗಿದೆ ಸ್ನೇಹಿತರೆ. ನಾವೇನೀಗ ಫ್ಲೋರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅಂದರೆ ಕೋಕೋ ಪೌಡರು ಮತ್ತು ಮೈದಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸ್ವಲ್ಪನೇ ಇದರೊಳಗಡೆ ಹಾಕ್ಕೊತ ನಾವು ತಿರುಗಿಸ್ಕೋಬೇಕಾಗುತ್ತೆ. ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೋಡಿ, ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಟೈಪಲ್ಲಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ತುಂಬ ಎಲ್ಲ ಒತ್ತಿ ರಿವರ್ಸಲ್ಲಿ ಕ್ಲಾಕ್ ವೈಸ್ ಎಲ್ಲ ತಿರುಗಿಸೋಕೆ ಹೋಗಬಾರ್ದು. ಜಸ್ಟ್ ನೋಡಿ, ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಟೈಪ್ ಅಂತಾರೆ ಇದನ್ನು, ಆ ರೀತಿ ನಾವು ಹಿಟ್ಟನ್ನು ನೀಟಾಗಿ ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಅದೆಲ್ಲ ಗಂಟು ಬಂದುಬಿಡುತ್ತೆ. ಹೀಗೇ ಪೂರ್ತಿ ಹಿಟ್ಟನ್ನು ನಾವು ಇದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ನಾನು ಕೂಡ ಪೂರ್ತಿ ಹಿಟ್ಟನ್ನೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ಈಗ ಪೂರ್ತಿ ಹಿಟ್ಟನ್ನು ನಾವು ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ಗಟ್ಟಿಯಾಗಿರುತ್ತೆ ಸ್ನೇಹಿತರೆ. ಈ ಟೈಮಲ್ಲಿ ನಾವು 1/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೋಬೇಕಾಗತ್ತೆ. ಪೂರ್ತಿ ಹಾಲನ್ನು ಇದರೊಳಗಡೆ ಹಾಕ್ಕೊಂಡು ಮತ್ತೆ ನಾವು ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೂ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಮತ್ತೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಸೇರಿಸೋ ಹಾಗಿಲ್ಲ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ಹಾಲನ್ನೇ ಹಾಕ್ಕೊಳ್ಳಿ. ಈಗ ಪೂರ್ತಿಯಾಗಿ ಕೇಕ್ ಬ್ಯಾಟರು ರೆಡಿಯಾಗಿದೆ. ಈಗ ಇದನ್ನು ನಾವು ಕೇಕ್ ಟಿನ್ಗೆ ಹಾಕ್ಕೋಬೇಕಾಗುತ್ತೆ. ಕೇಕ್ ಟಿನ್ಗೆ ಈ ರೀತಿ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಬೇಕಿಂಗ್ ಶೀಟ್ ಇದ್ದರೆ ನೀವು ಅದನ್ನು ಹಾಕ್ಕೋಬೋದು. ನನ್ನ ಹತ್ರನೂ ಬೇಕಿಂಗ್ ಶೀಟ್ ಇರಲಿಲ್ಲ ಸ್ನೇಹಿತರೆ, ಹಾಗಾಗಿ ನಾನಿಲ್ಲಿ ಆಯಿಲ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ಲೋರ್ನೆಲ್ಲ ಅಂದರೆ ಹಿಟ್ಟನ್ನೆಲ್ಲ ಉದುರಿಸ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಟ್ಲನ್ನು. ಅದಕ್ಕೂ ಮುಂಚೆ ನೀವೇನಾದರೂ ಕುಕ್ಕರಲ್ಲಿ ಕೇಕ್ನ ಮಾಡ್ಕೋತೀರಾ ಅಂತ ಅನ್ನಂಗಿದ್ರೆ ಇದನ್ನು ರೆಡಿ ಮಾಡೋದಕ್ಕೂ ಮುಂಚೆ ನೀವು ಕುಕ್ಕರ್ನ ಪ್ರೀ ಹೀಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ನಾವು ಈ ಪ್ರೋಸೆಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹೆಂಗೂ 1-2-3 ನಿಮಿಷ ಆಗುತ್ತೆ. ಅಷ್ಟೊತ್ತಿಗೆ ಕುಕ್ಕರ್ ಚೆನ್ನಾಗಿ ಕಾದಿರುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಬಟ್ಲನ್ನು ಅದರೊಳಗಡೆ ಇಟ್ಕೊಬೋದು. ನಾನಿಲ್ಲಿ ಓವನಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಆಲ್ರೆಡಿ ಅವನ್ನು ಹೀಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಅದು ಕೂಡ ಅಷ್ಟೇ ಸ್ನೇಹಿತರೆ, ಒಂದು 5 ನಿಮಿಷ ಹೀಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ನಾವು ಓವನಲ್ಲಿ ಮಾಡ್ಕೊಳ್ಳೋಂಗಿದ್ರೆ 180 ಡಿಗ್ರಿಲಿ ನಾವು ಅದನ್ನು ಬಿಸಿ ಆಗೋದಕ್ಕೆ ಬಿಡಬೇಕಾಗುತ್ತೆ. ಕನ್ವೆನ್ಷನ್ ಮೂಡ್ ಇರುತ್ತೆ ಅಲ್ವಾ, ಅಲ್ಲಿ ಪ್ರೆಸ್ ಮಾಡಿಬಿಟ್ರೆ 180 ಡಿಗ್ರಿ ಬರುತ್ತೆ. ಅಲ್ಲಿ ನಾವು 180 ಡಿಗ್ರಿಲಿ ಒಂದು 5 ನಿಮಿಷ ಅವನ್ನು ಬಿಸಿ ಮಾಡೋದಕ್ಕೆ ಬಿಡಬೇಕು. ಈಗ ನೋಡಿ, ಬ್ಯಾಟರ್ನ ನಾನಿಲ್ಲಿ ಕೇಕ್ ಟಿನ್ಗೆ ಹಾಕೋತಾ ಇದ್ದೀನಿ. ಈ ಥರ ಒಂದು ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕಾಗತ್ತೆ. ಆವಾಗ ನಮಗೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಕೇಕು ರೆಡಿ ಆಗುತ್ತೆ. ಈಗ ಒಂದು ಈ ರೀತಿ ಕಡ್ಡಿನ ತೊಗೊಂಡು ಈ ಥರ ನಾವು ಆಡಿಸ್ಬೇಕಾಗತ್ತೆ. ಏರ್ ಬಬಲ್ಸ್ ಏನಾದರೂ ಇದ್ದರೆ ಅದೆಲ್ಲ ಆರಾಮಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಅದಾದಮೇಲೆ ಕೇಕ್ ಟಿನ್ನ ಒಂದೆರಡು ಸರಿ ಈ ರೀತಿ ಟ್ಯಾಪ್ ಮಾಡಿಬಿಟ್ಟು, ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಂಗಿದ್ರೆ ಕುಕ್ಕರ್ ಒಳಗಡೆ ಇಟ್ಕೊಳ್ಳಿ, ಅಥವಾ ಓವನೆಲ್ಲ ಮಾಡ್ಕೊಳ್ಳೋಂಗಿದ್ರೆ ಓವನ್ ಒಳಗಡೆ ಇಟ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ನಾನು ಆಗಲೇ ಓವನ್ನ ಪ್ರೀ ಹೀಟ್ ಮಾಡಿದ್ದೀನಿ. ಹೀಟ್ ಆಗಿದೆ ಸ್ನೇಹಿತರೆ. ಅದಕ್ಕೆ ನಾನು ಮಾಡ್ಕೊಂಡಿರೋಂಥ ಬ್ಯಾಟರ್ನ ಇಡ್ತೀನಿ. ಇಟ್ಟು ಅದನ್ನು ಮತ್ತೆ ಕ್ಲೋಸ್ ಮಾಡಿ, ಈಗ ಅದೇ ಥರನೇ ನೋಡಿ 180 ಡಿಗ್ರಿ ಆಯ್ತಲ್ವಾ. ಈಗ ಅದನ್ನು ಸ್ವಲ್ಪ ಒಂದು ಲೆಸ್ ಮಾಡ್ಕೋಬೇಕು, 160ಗೆ ಮಾಡ್ಕೋಬೇಕು ನಾವು. 1 2 2 ಸರಿ ಪ್ರೆಸ್ ಮಾಡಿದ್ರೆ 160 ಡಿಗ್ರಿ ಬರುತ್ತೆ. ಈಗ ಮಿನಿಟ್ಸ್ಗೆ ಹೋಗಬೇಕು. 10 ಮಿನಿಟ್ಸ್, 20 ಮಿನಿಟ್ಸ್, 30 ಮಿನಿಟ್ಸ್. 30 ಮಿನಿಟ್ಸ್ ಇರಲಿ ಸ್ನೇಹಿತರೆ, 30 ನಿಮಿಷ ಇರಲಿ. ಈಗ ಅದನ್ನು ಸ್ಟಾರ್ಟ್ ಮಾಡ್ತೀನಿ. 30 ನಿಮಿಷಕ್ಕೆ ನಮಗೆ ಕೇಕ್ ಬ್ಯಾಟರು ರೆಡಿ ಆಗಿರುತ್ತೆ. ಸ್ನೇಹಿತರೆ, ಈಗ ಎಂಡ್ ಆಗಿದೆ ನೋಡಿ, ನೋಡೋಣ ಯಾವ ರೀತಿ ಆಗಿದೆ ಅಂತ. ನೋಡಿ ಕೇಕ್ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ. ಈಗ ಅದು ಬೇಕಾಗಿದೆಯೋ ಇಲ್ವೋ ಒಂದ್ಸರಿ ಅಂತ ಟೆಸ್ಟ್ ಮಾಡಬೇಕು. ಒಂದು ಟೂತ್ ಪಿಕ್ನ ಹಾಕಿ ನೋಡ್ತೀನಿ ಇಲ್ಲಿಂದನೇ. ನೋಡಿ, ಯಾವುದೇ ಥರ ಏನು ಕಚ್ಕೊಂಡಿಲ್ಲ, ನೀಟಾಗಿದೆ ಕಡ್ಡಿ. ಸೊ ಈಗ ಇದು ರೆಡಿಯಾಗಿದೆ, ಆಚೆ ತಕ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಅನ್ಬಾಕ್ಸ್ ಮಾಡ್ಕೋಬೇಕು, ಮಾಡಿಬಿಟ್ಟು ತೋರಿಸ್ತೀನಿ. ಸ್ನೇಹಿತರೆ, ಕೇಕ್ ಎಲ್ಲನೂ ನೋಡಿ ಇಲ್ಲಿ ನಾನು ಈ ಥರ ಲೇಯರ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮೇಲೆ ಎಲ್ಲ ಕ್ರೀಮ್ನ ಹಾಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಸ್ನೇಹಿತರೆ, ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಅಂತ ನಾವು ಕೇಕ್ಗೆ ಏನು ಕ್ರೀಮ್ ಹಚ್ಬಿಟ್ಟು ಡೆಕೋರೇಟ್ ಮಾಡ್ತೀವಿ ಅಲ್ವಾ, ಆ ಕ್ರೀಮ್ ಅದು ನಮಗೆ ಎಲ್ಲ ಒಂದು ಸ್ಮಾರ್ಟ್ ಬಜಾರ್ಗಳಲ್ಲಿ ಸಿಗುತ್ತೆ. ಈಗ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಕ್ರೀಮ್ನ ಹಾಕ್ಕೊಂಡು ಬೀಟರಿಂದ ವಿಪ್ ಮಾಡ್ಕೋಬೇಕು. ಈ ಥರ ಇರುತ್ತೆ ಸ್ನೇಹಿತರೆ ಅದು ಕ್ರೀಮು. ಈಗ ಇದನ್ನು ನಾವು ಬೀಟ್ ಮಾಡ್ಕೋಬೇಕು. ಅದು ಕ್ರೀಮ್ ಸ್ಟ್ರೆಚರ್ ಬರೋವರೆಗೂ ನಾವು ಅದನ್ನು ಬೀಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಮಗೆ ಬೀಟರೇ ಬೇಕು ಸ್ನೇಹಿತರೆ, ಬೇರೆ ಯಾವುದರಿಂದನೂ ಮಾಡೋದಕ್ಕಾಗೋದಿಲ್ಲ. ಸೊ ಫೈನಲಾಗಿ ತೋರಿಸ್ತೀನಿ ನಾನು ಇದು ಯಾವ ರೀತಿ ಬಂದಿರುತ್ತೆ ಅಂತ. ಸ್ನೇಹಿತರೆ ನೋಡಿ, ಕ್ರೀಮು ಈ ಥರ ರೆಡಿ ಆಗಬೇಕು. ನಾವು ಇದನ್ನು ಈ ರೀತಿ ಬಗ್ಸಿದ್ರೂ ನೋಡಿ, ಈ ರೀತಿ ಮಾಡಿದ್ರೂ ಅದು ಕೆಳಗೆ ಬೀಳೋದಾಗಲಿ ಅಥವಾ ಜಾರೋದಾಗಲಿ ಏನೂ ಆಗಬಾರ್ದು. ಆ ಒಂದು ಸ್ಟ್ರೆಚ್ಚರ್ ಬರೋವರೆಗೂ ನಾವು ಕ್ರೀಮ್ನ ಈ ರೀತಿ ವಿಪ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ನಾವು ಕೇಕ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ತೋರಿಸ್ತೀನಿ ಸ್ನೇಹಿತರೆ.